ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಟ್ರೇಡಬಲ್ ಮತ್ತೆ ಮೋಸ್ಟ್ ಲಿಕ್ವಿಡ್ ಕರೆನ್ಸಿ ಪೇರ್ ಅಂದ್ರೆ ಈ ಯೂರೋ USD. ಸೊ ಈ ಕರೆನ್ಸಿ ಪೇರ್ ಅಲ್ಲಿ ಡೇ ಟ್ರೇಡಿಂಗ್ ಆಪರ್ಚುನಿಟೀಸ್ ಇದೆಯಾ ಅಥವಾ ಇಲ್ವಾ ಅಂತ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಿಬಿಟ್ಟು ಚೆಕ್ ಮಾಡೋಣ. ಯೂರೋ USD ಪಾಸ್ಟ್ 20 ಇಯರ್ಸ್ ಡೇಟಾದಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡಿ ಓನ್ಲಿ 0.60% ಇದೆ. ಮಾರ್ಕೆಟ್ ಅಲ್ಲಿ ವೊಲಾಟಿಲಿಟಿ ಇದೆಯಾ ಅಥವಾ ಇಲ್ವಾ ಅಂತ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂದಾನೆ ಗೊತ್ತಾಗೋದು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಏನು, ಮತ್ತೆ ಕರ್ಟೋಸಿಸ್, ಸ್ಕ್ಯೂನೆಸ್, ಮತ್ತೆ ಬೇಸಿಕ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಇದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಸಿಂಪಲ್ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನ ಯಾರು ವಿಡಿಯೋ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇಲ್ಲಿ ಲಿಂಕ್ ಬಯೋದಲ್ಲಿ ಹಾಕಿದೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇಲ್ಲಿ ನೋಡಿ ಸ್ಕ್ಯೂನೆಸ್ ಸ್ಲೈಟ್ಲಿ ಪಾಸಿಟಿವ್, ಇಟ್ಸ್ ಆಲ್ಮೋಸ್ಟ್ 0.07 ಇದೆ. ಮತ್ತೆ ಕರ್ಟೋಸಿಸ್ 1.81, ಇಟ್ಸ್ ಎ ಲೆಪ್ಟೋಕರ್ಟಿಕ್. ಮತ್ತೆ ಮೀನು 0.005% ಇದೆ. ಮತ್ತೆ ಫ್ರೀಕ್ವೆನ್ಸಿ ಟೇಬಲ್ ನ ನೋಡಿ, ಇಟ್ಸ್ ಆಲ್ಮೋಸ್ಟ್ 50-50. ಸೊ ಮಾರ್ಕೆಟ್ ಅಲ್ಲಿ ಪ್ರೊಬಬಿಲಿಟಿನೇ ಇಲ್ಲ. ಸೊ ದಿಸ್ ಇಸ್ ದ ರೀಸನ್ ಗೈಸ್. ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಡೇ ಟ್ರೇಡಿಂಗ್ ನ ಕೆಸಿನೋ ರೂಲೆಟ್ಗೆ ಕಂಪೇರ್ ಮಾಡಿದ್ದಾರೆ SEC ಅವರು. ಅಂದ್ರೆ ಇಟ್ಸ್ ಪ್ಯೂರ್ ಗ್ಯಾಮ್ಲಿಂಗ್. ಸೊ ಈ ತರ ಇನ್ಸ್ಟ್ರೂಮೆಂಟ್ಸ್ ನ ರೀಟೇಲ್ ಕಮ್ಯುನಿಟಿಯಲ್ಲಿ ಬ್ರೋಕರ್ಸ್ ಆಗಿರ್ಬೋದು ಮತ್ತೆ ಎಜುಕೇಟರ್ಸ್ ಆಗಿರ್ಬೋದು ಡೇ ಟ್ರೇಡಿಂಗ್ ಮಾಡೋದಕ್ಕೆ ಎಂಕರೇಜ್ ಮಾಡ್ತಾ ಇರ್ತಾರೆ. ಜಸ್ಟ್ ಕಾಮನ್ ಆಗಿ ಥಿಂಕ್ ಮಾಡಿ ನೋಡಿ, ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಲೆವರೇಜ್ 500 ಟೈಮ್ಸ್ ಕೊಡ್ತಾರೆ, ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೆವರೇಜ್ ಓನ್ಲಿ 5 ಟೈಮ್ಸ್ ಕೊಡ್ತಾರೆ. ಏನಕ್ಕೆ? ರಿಟೇಲ್ ಕಮ್ಯುನಿಟಿಯಲ್ಲಿ ವಿನ್ ಟು ಲೂಸ್ ಸಿಚುಯೇಷನ್. ಅದೇ ಆಪೋಸಿಟ್ ಸೈಡ್ ಇನ್ಸ್ಟಿಟ್ಯೂಷನ್ಸ್ ನೋಡಿ, ಅಲ್ಲಿ ವಿನ್ ವಿನ್ ಸಿಚುಯೇಷನ್. ದಿಸ್ ಇಸ್ ದ ರೀಸನ್ ಗೈಸ್. JP Morgan ಆಗಿರ್ಬೋದು ಮತ್ತೆ ಗೋಲ್ಡ್ಮನ್ ಸಾಕ್ಸ್ ಆಗಿರ್ಬೋದು 150 ಇಯರ್ಸ್ ಇಂದ ಮಾರ್ಕೆಟ್ ಅಲ್ಲಿ ಇದ್ದಾರೆ.